ಸಚಿವರಿಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ಆ ಸಚಿವರ ಮಗ ಮಾಡಿದ್ದೇನು, ವಂಚಿಸಿದ್ದು ಯಾರಿಗೆ? ಸಚಿವರ ಮಗನ ವಿರುದ್ಧವೇ ನಿಂತರ ಆ ಇಬ್ಬರು ಮಿನಿಸ್ಟರ್ಸ್. ಇದು ಮೂವರು ಸಚಿವರಿಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ಹಾಗಾದ್ರೆ ಆ ಸಚಿವರ ಮಗ ಮಾಡಿದ್ದೇನು, ವಂಚನೆ ಮಾಡಿದ ಯಾರಿಗೆ? ಸಚಿವರ ಮಗನ ವಿರುದ್ಧವೇ ಆ ಇಬ್ಬರು ಮಿನಿಸ್ಟರ್ ನಿಂತ್ಕೊಂಡಿದ್ದಾರಾ? ಮೂವರು ಸಚಿವರು ಮತ್ತು ಸಚಿವರ ಮಗನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಏನಿದು? ಯಾರು ಆ ಸಚಿವರ ಮಗ ಯಾರು? ಗ್ಯಾರಂಟಿ ನ್ಯೂಸ್ನಲ್ಲಿ ಸಚಿವರ ಮಗನಿಗೆ ಸಂಬಂಧಪಟ್ಟಂತ ರೋಚಕ ಸ್ಟೋರಿ ಇದು. ಮೂವರು ಸಚಿವರಿಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ ಇದು. ಆ ಸಚಿವರ ಮಗ ಮಾಡಿದ್ದೇನು, ಯಾರಿಗೆ ವಂಚನೆ ಮಾಡಿದ ಆತ? ಸಚಿವರ ಮಗನ ವಿರುದ್ಧನೇ ಆ ಇಬ್ಬರು ಮಿನಿಸ್ಟರ್ ನಿಂತ್ಕೊಂಡಿದ್ದಾರಾ? ಮೂವರು ಸಚಿವರು ಜೊತೆಗೆ ಸಚಿವರ ಮಗನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಏನಿದು? ಜೊತೆಗೆ ಯಾರು ಆ ಸಚಿವರ ಮಗ ಯಾರು? ಗ್ಯಾರಂಟಿ ನ್ಯೂಸ್ನಲ್ಲಿ ಸಚಿವರ ಮಗನಿಗೆ ಸಂಬಂಧಪಟ್ಟಂತ ರೋಚಕ ಸ್ಟೋರಿ. ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ಎಸ್, ಇದು ಮೂವರು ಸಚಿವರಿಗೆ ಸಂಬಂಧಪಟ್ಟಂತ ಸ್ಟೋರಿ. ಆ ಮೂವರು ಸಚಿವರ ಪೈಕಿ ಒಬ್ಬ ಸಚಿವರ ಮಗ ಇಲ್ಲಿ ವಂಚನೆಯನ್ನ ಮಾಡಿದ್ದಾರೆ. ಇದು ಮೂವರು ಸಚಿವರಿಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ಸಚಿವರಾದ ಈಶ್ವರ್ ಖಂಡ್ರೆ, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡರ ನ್ಯೂಸ್ ಇದು. ಮೂವರು ಸಚಿವರು ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡ್ಲೇಬೇಕು. ಯಾರ್ಯಾರಿಗೆ ವಂಚಿಸಿದ್ರು ಗೊತ್ತಾ? ಹಾಗಾದ್ರೆ ಆ ಸಚಿವರ ಮಗ ಯಾರು, ಮಾಡಿದ್ದೇನು ಗೊತ್ತಾ? ಸಚಿವರ ಮಗನ ವಿರುದ್ಧ ನಿಲ್ಲಲು ಆ ಇಬ್ಬರು ಸಚಿವರು ಮಾಡಿದ್ದೇನು? ಇಲಾಖೆಗೆ ವಂಚಿಸಿ ಹೈಕೋರ್ಟ್ಗೂ ತಪ್ಪು ಮಾಹಿತಿ ನೀಡಿದ್ಯಾರು? ಗ್ಯಾರಂಟಿ ನ್ಯೂಸ್ನಲ್ಲಿ ಸಚಿವರ ಮಗನಿಗೆ ಸಂಬಂಧಪಟ್ಟಂತ ಸ್ಟೋರಿ